ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನು ನಿಮ್ಮ ಅಲೆಮಾರಿ ಅಭಿ ಅಂತರ. ಬೆಳಗ್ಗೆ 11 ಗಂಟೆ ಆಗಿದೆ. ಮನಾಲಿ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೋಗ್ತಾಯಿದ್ದೀವಿ. ಎಲ್ಲಿಗೆ ಹೋಗ್ಬೇಕು ಅಂತ ಗೊತ್ತಿಲ್ಲ. ಸೊ ನೋಡಿ, ಸುಮ್ಮನೆ ಬಾಯ್ಸ್ ನಡ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಸೋಲಾಂಗ್ ವ್ಯಾಲಿ ಹೋಗೋಣ ಅಂದ್ಕೊಂಡ್ವಿ. ಬಟ್ ಆಲ್ರೆಡಿ ಟೈಮ್ ಬೇರೆ 11 ಗಂಟೆ ಆಗಿದೆ. ನಾವು 5 ಗಂಟೆ ಅಷ್ಟೊತ್ತಿಗೆ ವಾಪಸ್ ಬರಬೇಕು. ಬೇರೆ ಇವತ್ತು ನಾವು ಡೆಲ್ಲಿಗೆ ಬೇರೆ ಟ್ರಾವೆಲ್ ಮಾಡಬೇಕು. ಮೇ ಬಿ ಮಾರ್ಕೆಟಿಗೆ ಹೋಗ್ತೀವಿ ಅನಿಸುತ್ತೆ. ನೋಡೋಣ ಎಲ್ಲಿಗೆ ಹೋಗ್ತೀವಿ ಅಂತ ಅಪ್ಡೇಟ್ ಕೊಡ್ತೀನಿ ಮತ್ತೆ. ನೋಡಿ, ಈ ಕಡೆ ದೊಡ್ಡದಾಗಿ ಯಾಕಂದ್ರೆ ಅವ್ರು ಹಾಕಿದ್ದು ಕಿತ್ತಲ್ಲ ಅದು. ಸೊ ಮಾರ್ಕೆಟ್ ಕಡೆ ಹೋಗ್ತಾ ಇದ್ದೀವಿ ಅಷ್ಟೇ. ಸೋಲಾಂಗ್ ಮೇಲೆ ಏನು ಹೋಗ್ತಾ ಇಲ್ಲ, ಟೈಮ್ ಇಲ್ಲ ನಮಗೆ. ಸೊ ಮಾರ್ಕೆಟ್ ಕಡೆ ಹಾಂ, ಸೊ ಮಾಲ್ ರೋಡಲ್ಲಿರೋ ಮಾರ್ಕೆಟಿಗೆ ಬಂದಿದ್ದೀವಿ. ನಮ್ಮ ರೂಮಿಂದ ಜಾಸ್ತಿ ಏನು ದೂರ ಇರಲಿಲ್ಲ, ಒಂದು 10 ಮಿನಿಟ್ಸ್ ಅಷ್ಟೇ ಆಟೋ ಅಲ್ಲಿ ಬಂದ್ವಿ. ಟೆಂಪಲ್ ಇದೆ ಇಲ್ಲೊಂದು. ಕಿರಣ್, ಯಾವುದು ಟೆಂಪಲ್? ಹಾಂ, ದುರ್ಗಾ ಮಾತಾ ಟೆಂಪಲ್ ಅಂತ ನೋಡಿ. ನಿಮಗಿಲ್ಲ ಪಕ್ಕದಲ್ಲೇ ಬಸ್ ಸ್ಟಾಪ್ ಇದೆ. ಸಿಟಿ ಬಸ್ ಸ್ಟಾಪು ಪಕ್ಕದಲ್ಲೇ ಇರೋದು. ಬಾಯ್ಸ್, ಏನಾದರೂ ಪರ್ಚೇಸ್ ಮಾಡ್ತೀರಾ? ಸುಮ್ಮನೆ ಬಂದಿದ್ದೀರಾ ಮಾರ್ಕೆಟಿಗೆ? ಇಷ್ಟ ಆದರೆ ಮಾಡೋದು. ಶಾಪಲ್ಲಿರೋದು ಅಷ್ಟೇ ಪರ್ಚೇಸಿಗಿರೋದಪ್ಪ. ಇಷ್ಟ ಆಗಿದ್ದೆಲ್ಲ ತಗೊಳಕ್ಕಾಗಲ್ಲ. ವಾಟ್ ಅ ಡೈಲಾಗ್ ಬ್ರೋ. ಮನಾಲಿಯಲ್ಲಿ ಬಿಸಿಲು ಸಿಕ್ಕಾಪಟ್ಟೆ ಬಿಸಿಲಿದೆ. ಇದು ಏನದು ಸೀಸನ್ ಅಲ್ಲ ಅನಿಸುತ್ತೆ ಮನಾಲಿದು. ಈ ಡಿಸೆಂಬರ್ ಜನವರಿ ಆ ಟೈಮಲ್ಲಿ ಬರಬೇಕು. ಬಟ್ ನಮ್ದೇನು ಮನಾಲಿ ಪ್ಲ್ಯಾನ್ ಇರಲಿಲ್ಲಲ್ಲ, ಲದಾಖಿಂದ ಬಂದಿರೋದು. ಇವತ್ತು ಒಂದಿನ ಮನಾಲಿಯಲ್ಲಿ ನಮಗೆ ಟೈಮ್ ಇದೆ ಅಂತ ಅಷ್ಟೇ ಎಕ್ಸ್ಪ್ಲೋರ್ ಮಾಡೋಕ್ಕೆ ಬಂದಿರೋದು. ಸೋಲಾಂಗ್ ವ್ಯಾಲಿಯಲ್ಲಿ ಈಗ ಸ್ನೋ ಇರೋಲ್ಲ ಅಂತೆ. ಸೊ ಅಲ್ಲಿಗೆ ಹೋಗಿನೂ ಯೂಸ್ ಇಲ್ಲ ಅಂತಂದರು. ಇನ್ನೊಂದು ಯಾವುದೋ ತಾಂಗ್ ಪಾಸ ಯಾವುದೋ ಹೇಳಿದರು. ಅದು ರೆಸಾಂಗ್ ಅಲ್ಲಣ್ಣ, ರೆಸಾಂಗ್ ಅಲ್ಲದು. ಹಾಂ, ರೋಹತಾಂಗ್ ಪಾಸ್ ಎಲ್ಲ ಹೋಗ್ಬೇಕು ಅಂದರು. ಅದು 52 ಕಿಲೋಮೀಟ್ರು. ಮತ್ತು ವಾಪಸ್ ಹೋಗ್ಬೇಕಲ್ಲ. ನಮಗೆ ಸಂಜೆ 5 ಗಂಟೆ ಒಳಗೆ ವಾಪಸ್ ಬರೋಕ್ಕಾಗಲ್ಲ ಅಂತ ಹೋಗಿಲ್ಲ ಅಲ್ಲಿಗೀಗ. ಮದ್ರಾಸ್ ಕೆಫೆ, ಅಥೆಂಟಿಕ್ ಸೌತ್ ಇಂಡಿಯನ್ ಫುಡ್. ಸೊ ಇದು ಲೋಕಲ್ ಹ್ಯಾಂಡಿಕ್ರಾಫ್ಟ್ ಮಾರ್ಕೆಟ್. ಏನಾರು ತಾಣ್ತೀರಣ್ಣ? ಎಲ್ಲ ನಿಮಗೆ ವಿಂಟರ್ ವೇರ್ಸ್ ಇದೆ ಇಲ್ಲಿ ನೋಡಿ. ಸೊ ಮಾರ್ಕೆಟ್ ರೋಡಿಂದ 800 ಮೀಟ್ರಲ್ಲಿ ಅಡಿಂಬಾದೇವಿ ಟೆಂಪಲ್ ಇದೆ. ಸೊ ಮೊದಲು ಟೆಂಪಲ್ಗೆ ಹೋಗೋಣ ಅಂತ ಈಗ ಟೆಂಪಲ್ ಕಡೆ ಹೋಗ್ತಾ ಇದ್ದೀವಿ. ಬಾಯ್ಸು ಮತ್ತು ಶಾಪಿಂಗ್ ಆದಮೇಲೆ ಲಗೇಜ್ ತಗೊಂಡೆಲ್ಲ ಟೆಂಪಲಿಗೆ ಹೋಗೋಕ್ಕಲ್ಲ, ಜಾಸ್ತಿ ಆಗುತ್ತೆ ಅಂತ ಫಸ್ಟ್ ಟೆಂಪಲ್ಗೆ ಹೋಗೋಣ ಅಂದರು. ಸೊ ಈಗ ಟೆಂಪಲಿಗೆ ಹೋಗ್ತಾ ಇದ್ದೀವಿ. ನಿಮಗೆ ಇಲ್ಲಿ ಲೋಕಲಲ್ಲಿ ಅಡ್ಡಾಡೋಕ್ಕೆ ಬೈಕ್ ರೆಂಟಲ್ ಬೈಕ್ ಸಿಗುತ್ತೆ, ಟ್ಯಾಕ್ಸಿನೂ ಸಿಗುತ್ತೆ. ಸೊ ಏನು ಇಶ್ಯೂ ಇಲ್ಲ. ಬಟ್ ಅದೇ ಸ್ವಲ್ಪ ಬಾರ್ಗೇನ್ ಮಾಡಬೇಕಾಗುತ್ತೆ. ಸ್ವಲ್ಪ ಜಾಸ್ತಿನೇ ಹೇಳ್ತಾರೆ ಹೇಳುವಾಗೆಲ್ಲ. ಸೊ ನಿಮ್ಮ ಬಾರ್ಗೇನಿಂಗ್ ಸ್ಕಿಲ್ಸ್ ಮೇಲೆ ನೀವು
ಎಷ್ಟು ಖರ್ಚು ಮಾಡ್ಬೋದು ಅಂತ ಡಿಸೈಡ್ ಆಗುತ್ತೆ ನೋಡಿ. ರೋಡೆಲ್ಲ ತುಂಬ ಚಿಕ್ಕ ರೋಡು, ಹೆವಿ ಟ್ರಾಫಿಕ್ ಇದ್ದಾವೆ ಹತ್ರ. ಬೈಕಿನಂತಲ್ಲ ಎಂಥ ಇದು ನೋಡೋದು ಸಿಗುತ್ತೆ. 10 ನಿಮಿಷ ಆದ್ರಿಂದ ನಾವು ಕರ್ಕೊಂಡ್ಲ. ಸೊ ಟೆಂಪಲ್ ನಾವು ಕೆಳಗೆ ಇದೆ ಅಂತ ಅಂದ್ಕೊಂಡು ಬಂದ್ವಿ. ನೋಡಿದರೆ ಸ್ಟೆಪ್ಸ್ ಇದ್ದಾವೆ, ಒಂದು 10 ನಿಮಿಷ ಸ್ಟೆಪ್ಸ್ ಹತ್ಬೇಕಂತೆ. ಅದಕ್ಕೆ ಅದು ಮಾರ್ಕೆಟಿಂದ 800 ಮೀಟ್ರ್ ತೋರಿಸ್ತು. ಬಟ್ ರೋಡಲ್ಲಿ 1.5 ಕಿಲೋಮೀಟ್ರ್ ಬೋರ್ಡ್ ಇತ್ತು. ಆವಾಗಲೇ ಗೊತ್ತಾಗಿದ್ದು ಇಲ್ಲೇನೋ ಸ್ಕ್ಯಾಮ್ ಇದೆ ಅಂತ. ಬಂದು ಟೆಂಪಲ್ ಬಂತು. ತೊಳ್ತೀರಣ್ಣ? ಏ लगाते ना ಹಾಂ ಹೌದಾ? ಸೊ ಟೆಂಪಲ್ ಹತ್ರ ಬಂದಿದ್ದೀವಿ. ಇಲ್ಲಿ ನೋಡಿ, ಇಲ್ಲಿ ರಶ್, ಇಲ್ಲಿ ಲೈನ್ ಇದೆ. ಇಲ್ಲಿ ಈ ಕಡೆಯಿಂದ ಲೈನ್ ಇದೆ. ಇಲ್ಲಿಂದ ಅಲ್ಲೇನಾ? ಇಲ್ಲಿಂದ ಹಿಂಗೆ ಒಂದು ರೌಂಡ್ ಹಾಕೊಂಡು ಬರ್ಬೇಕು ಟೆಂಪಲ್ಲಿಗೆ. ನೋಡೋಣ ಬಾಯ್ಸ್ ಏನಂತಾರ ನೋಡಿ. ಈಗ ಹೊಡಿತೇನೆ. ನೋಡಿ, ನಿಮಗಿಲ್ಲೆಲ್ಲ ಹಿಮಾಚಲ್ ಪ್ರದೇಶದ್ದು ಟ್ರೆಡಿಷ್ನಲ್ ಡ್ರೆಸ್ಸಸ್ ಸಿಗುತ್ತೆ ಫೋಟೋಸ್ಗೆಲ್ಲ. ನೋಡಿ, ಫೋಟೋ ಶೂಟ್ ಎಲ್ಲ ಮಾಡ್ತಾಯಿದ್ದಾರೆ. ಇಲ್ಲಿ ಇಲ್ಲಿ ಕಾಣೋದೆ ಟೆಂಪಲ್ ಒಳಗೆ ನಾವು ಹೋಗ್ತಾ ಇಲ್ಲ. ಲೈನ್ ಹಚ್ಚಿದ್ರೆ ಆಲ್ಮೋಸ್ಟ್ 1 ಅವರ್ ಆದರೂ ಬೇಕು ದರ್ಶನಕ್ಕೆ. ಸೊ ನಾವು ಒಳಗೆ ಹೋಗ್ತಾ ಇಲ್ಲ ಟೆಂಪಲ್ಲಿಗೆ ಈಗ. ಇಲ್ಲಿ ಟೆಂಪಲ್ದೊಂದು ಪೇಡ್ ಪಾರ್ಕಿಂಗ್ ಇದೆ ನೋಡಿ. ಪೇಡ್ ಪಾರ್ಕಿಂಗಿಗೆ ರೇಟ್ ನೋಡಿ. ಪೇಡ್ ಪಾರ್ಕಿಂಗ್ 1000 ರೂಪಾಯಿ ಅಂತೆ. ಇಲ್ಲಿ ನೋಡಿ, ಮನಾಲಿ ಮಾರ್ಕೆಟಲ್ಲಿ ಫ್ರೀ ರೋಸ್ ಮಿಲ್ಕ್ ಕೊಡ್ತಾ ಇದ್ದಾರೆ. ನಮ್ಮ ಬಾಯ್ ನಮ್ಮನ್ನೆಲ್ಲ ಬಿಟ್ಟು ಮೊದಲೇ ಬಂದು ಇಲ್ಲಿ ರೋಸ್ ಮಿಲ್ಕ್ ಕುಡಿತಾನೆ. ಬಾಯ್ಸ್ ಲೈನ್ ಹಚ್ಚಿದ್ದಾರೆ ಫ್ರೀ ರೋಸ್ ಮಿಲ್ಕ್ ಅಂತ. ನೋಡಿ, ತೋರ್ಸ್ರ ಒಂದ್ಸರಿ ಮುಖ ತೋರ್ಸ್ಬಿಟ್ರಪ್ಪ, ಫ್ರೀ ರೋಸ್ ಮಿಲ್ಕ್ ಕುಡಿಯೋಕೆ ಬಂದಾರ. ಇವನು ಬರ್ತಿದ್ದಾನೆ, ನಾವೆಷ್ಟಲ್ಲ ಇವನು ಬರ್ತಾ ಇದ್ದಾನೆ. ನನ್ನ ಮಗನ ಬರ್ತಿದ್ದಾನೆ. ನೋಡಿ, ಸೊ ಇಲ್ಲೊಬ್ರು ನರೈನ್ ಥರ ಇದಾರೆ ನೋಡಿ. ನೋಡಿ ನೋಡಿ, ಗುಡ್ಗಾಂವ್ ಅವರಂತೆ. ಏನ ಖುಷಿ ಆಯ್ತಾ ಮಾತಾಡ್ಸಿ? ಸುನಿಲ್ ನಾರಾಯಣಿಗೆ ಮಾತಾಡ್ಸಿದ್ಯಲ್ಲ. ಸೇಮ್ ಬಟ್ ಡಿಫ್ರೆಂಟ್. ಮನಾಲಿ ಮಾರ್ಕೆಟಲ್ಲಿ ಶಾಪಿಂಗ್ ಎಲ್ಲ ಮುಗಿಸಿ, ಊಟನೂ ಮುಗಿಸಿ, ಈಗ ಓಲ್ವಾ ಬಸ್ ಸ್ಟ್ಯಾಂಡ್ ಕಡೆ ಹೋಗ್ತಾ ಇದ್ದೀವಿ. 4:15 ಆಗಿದೆ ಟೈಮು. ಬಾಯ್ಸು ಹೆವಿ ಶಾಪಿಂಗ್ ಮಾಡಿದ್ದಾರೆ. 15,000 ಶಾಪಿಂಗ್ ಮಾಡಿದ್ದಾರೆ ಬಾಯ್ಸ್. ಎಷ್ಟು? 15,000 ಅಲ್ಲನಾ? 12,000. ಹಾಂ, 12,000 ಅಂತೆ.
ಆಮೇಲೆ ಏನೇನೋ ಮಾಡಿದ್ರಲ್ಲ ಮತ್ತೆ ತಗೊಂಡಿದ್ದು ಎಲ್ಲ ಸೇರಿ ಒಂದು 15,000 ಶಾಪಿಂಗ್ ಮಾಡಿದ್ದಾರೆ. ಗೊತ್ತಿಲ್ಲ ಅದನ್ನ ಈಗ ಫ್ಲೈಟಲ್ಲಿ ಹೆಂಗೆ ತಗೊಂಡು ಹೋಗ್ತಾರೆ ಅಂತ. ಫ್ಲೈಟಲ್ಲಿ ಎಕ್ಸ್ಟ್ರಾ ಚಾರ್ಜಸ್ ಕಣಪ್ಪ 15 kg ಮೇಲೆ. ರಿಚ್ ಕಿಡ್ ಇವನು 6,000 ಶಾಪಿಂಗ್ ಮಾಡಿದಾನೆ ಒಬ್ಬನೇ. ಮಳೆ ಬೇರೆ ಬರೋ ಥರ ಇದೆ. ಇನ್ನೇನು 1 ಕಿಲೋಮೀಟ್ರ್ ಅಷ್ಟೇ ಇರೋದು. ಸೊ ನಡ್ಕೊಂಡು ಹೋಗ್ತಾ ಇದ್ದೀವಿ. ಡೆಲ್ಲಿ ಏರ್ಪೋರ್ಟಿಗೆ ಬಂದಿದ್ದೀವಿ. ನಿನ್ನೆ ಮನಾಲಿಯಿಂದ ಡೆಲ್ಲಿಗೆ ಬಸ್ ಹತ್ತಿದ್ವಿ. ನಿನ್ನೆ ಸಂಜೆ 6:30 ಬಸ್ ಇತ್ತು. ಸೊ ಇವತ್ತು ಬೆಳಗ್ಗೆ 6:30ಗೆ ಡೆಲ್ಲಿ ರೀಚ್ ಆದ್ವಿ. ಈಗ ಡೆಲ್ಲಿ ಏರ್ಪೋರ್ಟಲ್ಲಿದ್ದೀವಿ. ಬಾಯ್ಸ್ಗೆಲ್ಲ ಟರ್ಮಿನಲ್ 2 ಅಲ್ಲಿ ಫ್ಲೈಟ್ ಇರೋದು. ನನಗೊಬ್ಬನಿಗೆ ಮಾತ್ರ ಟರ್ಮಿನಲ್ 3 ಅಲ್ಲಿ. ಬಾಯ್ಸ್ ಇನ್ನೇನು ಹುಬ್ಳಿ ಹೋಗ್ತಾರೆ, ನಾನು ಬೆಂಗಳೂರು ಹೋಗ್ಬೇಕು. ಸೊ ಇನ್ನು ಬಾಯ್ಸ್ ಊರಲ್ಲೇ ಸಿಗೋದು. ಬಾಯ್ಸಿಗೆ ಒಂದು ಬಾಯ್ ಹೇಳಿ ನಾನೀಗ ಟರ್ಮಿನಲ್ 3 ಕಡೆ ಹೋಗ್ತೀನಿ. ಬಾಯ್ಸ್ ಬಾಯ್ ಬಾಯ್. ಇನ್ನು ನಾನು ಟರ್ಮಿನಲ್ 3ಗೆ ಹೋಗಿ ಅಲ್ಲಿಂದ ಬೆಂಗಳೂರಿಗೆ ಹೋಗ್ಬೇಕು. ಸೊ ಟರ್ಮಿನಲ್ 3 ಅಲ್ಲಿದ್ದೀನಿ. ಬಾಯ್ಸ್ ಎಲ್ಲ ಟರ್ಮಿನಲ್ 2 ಇಂದ ಹೋದರು. ಸೊ ನನಗೀಗ ಟರ್ಮಿನಲ್ 3 ಇಂದ 4 ಗಂಟೆಗಿದೆ ಫ್ಲೈಟ್. ಟೈಮು ರಾತ್ರಿ 1:30 ಆಗಿದೆ. ಫೈನಲಿ ನಾನು ಬೆಂಗಳೂರಿಗೆ ವಾಪಸ್ ಬಂದಿದ್ದೀನಿ. ಇಲ್ಲಿಗೆ ನಮ್ಮದು ಲದಾಖ್ 12 ದಿನದ ಟ್ರಿಪ್ ಮುಗಿತಾ ಇದೆ. ಟ್ರಿಪ್ ಅಂತೂ ನಾವು ತುಂಬಾ ಎಂಜಾಯ್ ಮಾಡಿದ್ದೀವಿ. ಅಡ್ವೆಂಚರ್ ಆಗಿತ್ತು ಟ್ರಿಪ್. ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಲದಾಖ್ ಸೀರೀಸ್ ನಿಮಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ವಿಡಿಯೋಗೆ ದಯವಿಟ್ಟು ಲೈಕ್ ಮಾಡಿ. ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ. ಲದಾಖ್ ಸೀರೀಸ್ದು ಫುಲ್ ಪ್ಲೇ ಲಿಸ್ಟ್ ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ. ಯಾರಾದರೂ ನೋಡಿಲ್ಲ ಅಂದರೆ ದಯವಿಟ್ಟು ಅದನ್ನು ಚೆಕ್ಔಟ್ ಮಾಡಿ. ಮತ್ತೆ ಹೊಸ ವಿಡಿಯೋ ಒಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ಲರೂ ನಗ್ನಗ್ತಾ ಇರಿ, ಖುಷಿಯಾಗಿರಿ. ಜೈ ಹಿಂದ್, ಜೈ ಕರ್ನಾಟಕ.